ಹಲೋ ಗೈಸ್, ಇವಾಗ ನೀವು ನೋಡ್ತಾ ಇದ್ದೀರಾ ನನ್ನ ಯುವ ರೈತ ಕನ್ನಡಿಗ ಚಾನಲು. ನಿಮ್ಮ ಮುಂದೆ ಇರೋದು ಈಗ ದಿ ಲೆಜೆಂಡ್ ದಿ ಬೀಸ್ಟ್ ಪಲ್ಸರ್ 220. ಈ ಗಾಡಿನ ಇವಾಗ ನಾನು ರಿವ್ಯೂ ಮಾಡ್ತಾಯಿದ್ದೀನಿ. ರಿವ್ಯೂ ಅಂದರೆ ಸುಮ್ಮನೆ ಬಂದು ತಗೊಬಂದ ಗಾಡಿ ರಿವ್ಯೂ ಮಾಡ್ತಿಲ್ಲ, ಓನರ್ ರಿವ್ಯೂ. ಇದು ನನ್ನದೇ ಗಾಡಿ, ನಾನೇ ಓನರು. ಸೊ ಇದನ್ನ 6 months ನಾನು ತಗೊಂಡಿದ್ದರಿಂದ 6 months ಆಗಿದೆ. ಸೊ ಇದನ್ನ ನಾನು ರಿವ್ಯೂ ಮಾಡ್ತಾಯಿದ್ದೀನಿ. ಇದರಲ್ಲಿ ಏನೇನಿದೆ ಏನೇನಿಲ್ಲ ಎಲ್ಲದ್ರ ಬಗ್ಗೆ ಹೇಳ್ತೀನಿ. ಇದು ಈ 25th ಮಾಡಲ್ ಅಪ್ಡೇಟೆಡ್ ವರ್ಷನ್ನೇ, ಇದರಲ್ಲಿ ಏನೂ ಇಲ್ಲ. ಇಂಜಿನ್ ಅದೇ ಇಂಜಿನ್ನು, UAT ಸ್ಪೋಕ್ಸ್ ಇಲ್ಲ, ಡ್ಯುಯಲ್ ಚಾನಲ್ ABS ಇಲ್ಲ, LED ಲೈಟ್ ಇಲ್ಲ, ಇಂಡಿಕೇಟ್ರ್ LED ಇಲ್ಲ, ಡಿಸ್ಪ್ಲೇ ಒಂದು LED ಕೊಟ್ಟಿದ್ದಾರೆ ಅಷ್ಟೇ. ಇನ್ನೇನು ಚೇಂಜಸ್ ಇಲ್ಲ, ಹೇಗಿದೆ ಗಾಡಿ ಹಂಗೆ ಇದೆ. ಗ್ರಾಫಿಕ್ಸ್ ಚೇಂಜ್ ಇದೆ ಅಷ್ಟೇ. ನೀವು ನೋಡ್ಬೋದು ಗ್ರಾಫಿಕ್ಸ 220 ಅನ್ನೋದು ಮಾತ್ರ ಚೇಂಜ್ ಮಾಡಿದ್ದಾರೆ. ಗ್ರಾಫಿಕ್ಸ ಬ್ಲೂ ಡಿಸೈನು ಬಿಟ್ರೆ ಇನ್ನೇನು ಚೇಂಜ್ ಇಲ್ಲ. ಅದೇ ಕವರ್ ಫ್ರೇಮು, ಇಂಜಿನು ಎಲ್ಲ. ಇವಾಗ ಬಂದು ನಿಮಗೆ ಹೆಡ್ಲೈಟ್ ಬಗ್ಗೆ ಹೇಳ್ಬಿಡ್ತೀನಿ. ಹೆಡ್ಲೈಟ್ ಏನು ಸೇಮ್ ಇಲ್ಲ, ಎಲ್ಲ ಅಲೋಜನೆ. ನಿಮಗೆ ಹೆಡ್ಲೈಟ್ಸು ಹೈವೇ ಬಂದಾಗ ನಿಮ್ಗೆ ವೈಡಾಗಿ ಕಾಣೋದಿಲ್ಲ, ಬ್ರೈಟಾಗಿ ಕಾಣೋಲ್ಲ. ಒಂದು ಸ್ವಲ್ಪ ಹೆಡ್ಲೈಟು ಬ್ರೈಟ್ ಇಲ್ಲ, ಡೌನು. ಸೊ ಅದಕ್ಕೆ ನಾನು ಫಾಗ್ ಲ್ಯಾಂಪ್ ಹಾಕ್ಸ್ಕೊಂಡಿದ್ದೀನಿ. ನೋಡ್ಬೋದು, ಮಾತಲ್ಲಿ ಹೇಳ್ತಿಲ್ಲ, ಹಾಕ್ಸ್ಕೊಂಡ್ರೆ ತೋರಿಸ್ತಾಯಿದ್ದೀನಿ ನೋಡಿ. 2 ಫಾಗ್ ಲ್ಯಾಂಪ್ ಇದೆ. ಬಿಟ್ರೆ 2 ಮಿರರ್ ಮಾತ್ರ ಅಲ್ಟಿ. ಈ ಲುಕ್ ಮಿರರ್ಗೂ ಅಲ್ಟಿ ಲುಕ್ಕು. ಬಟ್ ಮಿರರ್ ಬಂದು ನಾವು ವಿಸಿಬಲ್ ವೈಡ್ ಮಾಡಿದಾಗ ಅದು ವೆಹಿಕಲ್ಸ್ ಬರೋದು ಜಾಸ್ತಿ ವೈಡಾಗಿ ಕಾಣಿಸಲ್ಲ ಮಿರರು. ಸೊ ಈ ಗಾಡಿಗೆ ಮಿರರ್ ಹಿಂಗೆ ಇರಬೇಕು, ಇದೇ ಬೆಂಕಿ. ಅದು ಬಿಟ್ರೆ ನಿಮ್ಗೆ ಫ್ರಂಟಲ್ಲಿ ನೋಡಿದ್ರೆ ಟೈರ್ ಗೀರ್ ಸೆಕ್ಷನಲ್ಲಿ ಹೇಳಲ್ಲ, ಮೇನ್ ಮ್ಯಾಟ್ರ್ ಹೇಳ್ತೀನಿ. ಸಿಂಗಲ್ ಚಾನಲ್ ABS, ರಿಂಗು 280 mm ಇದೆ, ಸಿಂಗಲ್ ಚಾನಲ್ ABS. ಹಿಂದ್ಗಡೆ ಬರೀ ಡಿಸ್ಕ್ ಬ್ರೇಕ್ ಇದೆ, ABS ಇಲ್ಲ. ತೋರಿಸ್ತೀನಿ ಬೇಕಾದ್ರೆ ನೋಡ್ಬೋದು. ಇದಕ್ಕೆ ಬರೀ ಡಿಸ್ಕ್ ಬ್ರೇಕು, ABS ಇಲ್ಲ, ನೋಡ್ಬೋದು ನೀವು. ಅದು ಬಿಟ್ರೆ ಇನ್ನು ಇಂಜಿನ್ ಬಗ್ಗೆ ಮಾತಾಡ್ತಾರೆ ನೋಡಿ. 220cc ಆಯಿಲ್ ಕೂಲ್ಡ್ ಇಂಜಿನು ನೋಡ್ಬೋದು ನೀವು. ಆಯಿಲ್ ಕೂಲ್ಡ್ ಇಂಜಿನು ಇದು ಬಂದು ನಿಮಗೆ 20 bhp ಪವರ್ ಇದೆ, 18 ಮೀಟರ್ ಟಾರ್ಕ್ ಇದೆ. ಸೊ ಇದಕ್ಕೆ ಆಯಿಲ್ ಕೂಲ್ಡು ಇಲ್ಲಿಂದನೇ ಆಯಿಲ್ ಸಪ್ಲೈ ಆಗೋದು, ಆಯಿಲ್ ಕೂಲ್ಡ್ ಇಂಜಿನು. ಸೊ ಇದರಲ್ಲಿ ಸ್ಪೆಸಿಫಿಕಾಗಿ ಏನಂದರೆ DTS ಇಂಜಿನ್ ಅಂದರೆ ಟ್ವಿನ್ ಸ್ಪಾರ್ಕ್ ಇಂಜಿನ್. ಇದು ಬಜಾಜ್ ಅವ್ರದ್ದು, ಬಜಾಜ್ ಲೋಗೋ ನೋಡಿದ್ದಾರೆ. ಅದು ಬಿಟ್ಟರೆ ಇದರಲ್ಲಿ ಆಯಿಲ್ ಫಿಲ್ಟ್ರೇ ಇಲ್ಲ. ಅದೇನು ಅಂತ ನನಗೆ ಗೊತ್ತಿಲ್ಲ, ಆಯಿಲ್ ಫಿಲ್ಟ್ರೇ ಇಲ್ಲ. 220cc ಯಾರು ಆಯಿಲ್ ಫಿಲ್ಟ್ರ್ ಇಲ್ಲ. ಇವಾಗೆಲ್ಲ 150cc ಕಡೆಗೆ ಬರುತ್ತೆ, ನೋಡ್ಬೋದು. ಇಲ್ಲಿ ಕವರ್ ಫ್ರೇಮ್ಲಿ ಕಾರ್ಬನ್ ಫೈಬರ್ ಡಿಸೈನ್ ಕೊಟ್ಟಿದ್ದಾರೆ. ಬಟ್ ಇದು ಒರಿಜಿನಲ್ ಅಲ್ಲ, ಬರೀ ಗ್ರಾಫಿಕ್ಸ್ ಅಷ್ಟೇ. ಅಂದರೆ ಪ್ಲೇನ್ ಆಗಿದೆ, ಒರಿಜಿನಲ್ ಕವರ್ ಫ್ರೇಮ್ ಡಿಸೈನ್ ಅಲ್ಲ. ಅದು ಬಿಟ್ರೆ ಇದು ಬಂದು ಸೆಮಿ ಫೇವರೇಟ್ ಬೈಕ್ ಆಗಿರೋದು, ನೋಡ್ಬೋದು ನೀವು. ಅಷ್ಟೆಲ್ಲ ಗೊತ್ತಿದೆ ನಿಮಗೆ, ನಾನೇನು ಹೇಳೋಗಿಲ್ಲ. ಇದರಲ್ಲಿ ಬಂದು ಇಂಜಿನ್ನು ಪವರ್ ಆಯಿತು. ಸೀಟ್ ಹೈಟ್ ಬಂದು 795, ಸೊ 795 ಹೈಟು. ಸ್ಟಾರ್ಟಾಗಿರೋ ರೈಡ್ಸು ಓಡಿಸ್ಬೋದು, ಏನಿಲ್ಲ. ನಾನೇನು ಇಷ್ಟೊಂದು ಉದ್ದ ಇಲ್ಲ, ನಾನೇ ಸ್ಟಾರ್ಟ್ ಇದ್ದೀನಿ. ಸೀಟಂತೂ ಚೆನ್ನಾಗಿದೆ, ಕಂಫರ್ಟಬಲ್ ಅಂತೂ ಚೆನ್ನಾಗಿದೆ ಶಾರ್ಟ್ ರೈಡರ್ಸ್ಗೂ. ಇದರಲ್ಲಿ ಡಿಸ್ಪ್ಲೇ ಇದರಲ್ಲಿ ಬಂದು ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ಸ್ ಇದೆ. ಅದು ಬಿಟ್ಟರೆ ಡಿಜಿಟಲ್ ಮೀಟ್ರ್ ಕನ್ಸೋಲು, ಅದೇನಿಲ್ಲ. ತೋರಿಸ್ತೀನಿ ನಿಮ್ಗೆ, ಒಂದು ಸಲ ಆನ್ ಮಾಡಿ ನೋಡ್ಕೋಬೋದು. ಕೀ ನೋಡಿ ಆನ್ ಆಯಿತು. ಸೊ ಏನಿಲ್ಲ ಇದರಲ್ಲಿ. ಇಂಜಿನ್ ಕಿಲ್ ಸ್ವಿಚ್ ಆನ್ ಮಾಡ್ತೀನಿ ಇಂಜಿನ್ನ. ಸೊ ನೋಡ್ಬೋದು, ಇಲ್ಲಿ ಓಡೋಮೀಟ್ರ್ ಕಾಣ್ತಾ ಇದೆ. RPM ಮೀಟ್ರ್ ಬಂದು ನಿಮ್ಗೆ ಇಲ್ಲಿ ತೋರಿಸುತ್ತೆ. ಇಲ್ಲಿ ಪೆಟ್ರೋಲ್ ಫ್ಯೂಲ್ ತೋರಿಸ್ತಾ ಇದೆ, ಓಡೋಮೀಟ್ರ್ ತೋರಿಸ್ತಾ ಇದೆ. ಡಿಸ್ಟೆನ್ಸ್ TMT ನೋಡಿ 180 km ತೋರಿಸ್ತಾ ಇದೆ. ಅದು ಬಿಟ್ರೆ ನ್ಯೂಟ್ಲು ಬಿಟ್ರೆ ಗೇರ್ ಇಂಡಿಕೇಷನ್ ಇಲ್ಲವೇ ಇಲ್ಲ. ಈ ಪಾಟಿ ಜಾಗ ಅಂತ ಒಂದು ಗೇರ್ ಇಂಡಿಕೇಷನ್ ಇಲ್ಲ ಇಲ್ಲಿ. ಅದು ಬಿಟ್ಟರೆ ಇನ್ನು ನಿಮ್ಗೆ ಇಂಜಿನ್ ಚೆಕ್ ಲೈಟು, ABS ಲೈಟ್ದು ಪಾಸಿಂಗ್ ಲೈಟ್, ಇಂಡಿಕೇಟರ್ ಲೈಟು ಎಲ್ಲ ಇದೆ. ಇಲ್ಲಿ ಬಂದು ಹ್ಯಾಂಡಲ್ ಬಂದರೆ ಪಾಸಿಂಗ್ ಲೈಟು ಇದೆಯಾ, ಇದು ಏನೋ ಬರ್ತದು, ಅದ್ರ ಹೆಸರು ಬರ್ದಾಗಾಯ್ತು, ಏನೋ ಬಿಡಿ. ಇದು ಇಂಡಿಕೇಟರ್ ಸ್ವಿಚ್ಚು, ಆರನ್ನು ಬಿಟ್ರೆ ಮೂಡ್ ಚೇಂಜು. ಅದು ಬಿಟ್ರೆ ಕಿಲ್ ಸ್ವಿಚ್ಚು, ಸೆಲ್ಫು. ಇದು ಬಂದು ನಾನು ಹಾಕ್ಸ್ಕೊಂಡಿರೋದು ಫಾಗ್ ಲ್ಯಾಂಪ್ ಸ್ವಿಚ್ಚು. ಇದೆ ಸಿಂಗಲ್ ABSದು ಡಿಸ್ಕ್ ಅಲ್ಲಿ ಆಯಿಲು. ಇಲ್ಲಿ ಬಂದು ನಿಮಗೆ ಮೂಡ್ ತೋರಿಸ್ತೀನಿ ನೋಡಿ. ಓಡೋಮೀಟ್ರ್ ಇದೆ. ಸೊ ಇಲ್ಲಿ ಟ್ರಿಪ್ ಮಾಡಿರೋದು ಏನು ನೋಡಿ, 93 km ಅಪ್ರಾಕ್ಸ್ 39 ಮೈಲೇಜ್ ಕೊಟ್ಟಿದೆ. ಇದು ಬಂದು ನಾನು ಜಮೀನು ಮತ್ತು ಮನೆಗೆ ಓಡಿರೋದಕ್ಕೆ ನೋಡ್ಬೋದು ನೀವು. 39 ಕೊಟ್ಟಿದೆ ಅಂದರೆ ನನ್ನ ಜಮೀನು ಮತ್ತು ಮನೆ ಅಂದರೆ. ಸೊ 35 to 40 ಕೊಡುತ್ತೆ. ಹೈವೇ ಆದರೆ 45 ಕೊಡುತ್ತೆ. ಓಡಿಸೋದ್ರ ಮೇಲೆ
ಇದ್ರ ಮೇಲೆ ಇರೋದ್ರಿಂದ. ಇದು ಬಂದು ಓಪನ್ ಚೈನ್ ಸಿಸ್ಟಮು ನೋಡ್ಬೋದು ನೀವು. ಇದು ಬಂದು ಸ್ಯಾರಿಗೆ ಎರಡು ಕೊಡಲ್ಲ, ನಾನು ಹಾಕ್ಸ್ಕೊಂಡಿರೋದು. ನಾನು ದುಡ್ಡು ಖರ್ಚು ಮಾಡಿದ್ದೀನಿ ಇದಕ್ಕೆ, ಯಾಕಂದರೆ ನಮ್ಮ ತಾಯಿ ಕುಂಡಿಸ್ಕೋಬೇಕಾದಾಗ ಯೂಸ್ ಆಗುತ್ತೆ ಇದು. ಸೊ ಅವ್ರು ಕೊಡಲ್ಲ. ಓಪನ್ ಚೈನ್ ಸಿಸ್ಟಮು, ಏನಿಲ್ಲ, ಅವಳು ವಾಡ್ ಚೆಚ್ಚಿದ್ರೆ ಮಣ್ಣು ಮೊಸರನ್ನೆಲ್ಲ ಬರೋದೆ ನೋಡ್ಬೋದು ನೀವು. ಅದು ಬಿಟ್ರೆ ಹಿಂದ್ಗಡೆ ಹಿಂಗೆ ಬಂದರೆ LED ಟೈಲೈಟು, ಅದೊಂದು LED ಆಗ್ಲಿಂದ್ವಿ ಬಿಟ್ರೆ ಇನ್ನೇನು ಚೇಂಜಸ್ ಮಾಡಿಲ್ಲ. ಇಲ್ಲಿ ಈ ಪೈಪ್ ನೋಡೋದಾದ್ರೆ, ಸೈರನ್ ಹೋಗೋ ಪೈಪ್ ನೋಡಿದ್ರೆ ಸಿಲ್ವರ್ ಪೈಪ್ ಬರ್ತಿತ್ತು, ಇವಾಗೆಲ್ಲ ಬ್ಲ್ಯಾಕ್ ಮಾಡ್ಬಿಟ್ರೆ. ಆ ಸಿಲ್ವರೇ ಚೆನ್ನಾಗಿರ್ತಿತ್ತು. ಬಿಟ್ರೆ ಇನ್ನು ಇಂಜಿನ್ ಬಗ್ಗೆ ಆಯಿತು. ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದಿದ್ದು 15 ಲೀಟ್ರ್ ಹಿಡಿಯುತ್ತೆ. ಸೊ ಅಪ್ರಾಕ್ಸ್ ವೆಯ್ಟ್ ಬಂದಿದ್ದು 158 160 kg ಏನೋ ಇದೆ. ಸೊ ವೆಯ್ಟ್ ಎಲ್ಲ ಬಂದು ಫೇರಿಂಗು ಇಂಜಿನ್ ಎಲ್ಲ ವೆಯ್ಟ್ ಬಂದು ಆಲ್ಮೋಸ್ಟು ಫ್ರಂಟ್ ವೀಲ್ ಹ್ಯಾಂಡಲ್ಗೆ ಬೀಳುತ್ತೆ. ಏನಿಲ್ಲ, ನೀವು ಇದನ್ನ ನಾನೇ ಹೊಲದಲ್ಲಿ ಓಡಿಸ್ತಾ ಇದ್ದೀನಿ, ನೋಡ್ಬೋದು ನೀವು. ಇದು ಆಫ್ ರೋಡ್ ಕೂಡ ಮಾಡ್ಬೋದು, ಏನಿಲ್ಲ. ಅದು ಅಡಿಲಿರೋದು ಒಂದು ಫ್ರೇಮ್ ಕಿತ್ತಾಕ್ಬಿಟ್ಟು ಬಿಟ್ರೆ ಆಫ್ ರೋಡ್ ಮಾಡ್ಬೋದು. ಅದೊಂದೇ ತಡೆಯೋದು, ಇನ್ನೇನು ತಡೆಯೋಲ್ಲ. ಸೊ ನೋಡ್ಬೋದು ಮಡ್ ಗಾರ್ಡು ಎಲ್ಲ ಏನಿಲ್ಲ. ಮಡ್ ಗಾರ್ಡ್ಲಿ ಕಾರ್ಬನ್ ಫೈಬರ್ ಕೊಟ್ಟಿದ್ದಾರೆ, ಬಟ್ ಅದಂತೂ ಕಾರ್ಬನ್ ಫೈಬರ್ ಅಲ್ಲ. ನೋಡ್ಬೋದು ನೀವು, ಏನಿಲ್ಲ. ಸೀಟ್ ಚೆನ್ನಾಗಿದೆ, ಹೈಟು ಶಾರ್ಟ್ ಡ್ರೈವರ್ಸ್ ಹೊಡಿಬೋದು. ಚೈನ್ ಸೌಂಡು ಬರುತ್ತೆ, 1000 ಕಿಲೋಮೀಟ್ರಿಗೆ ಯಾರು ಬಂದುಬಿಡುತ್ತೆ. ಸೊ ನಾನು ಲೂಪ್ ಮಾಡ್ಕೊತಿರೋದ್ರೆ ನನ್ನ ಗಾಡೀಲಿ ಬಂದಿಲ್ಲ. ನೋಡ್ಬೋದು ನೀವು, ಇನ್ನೇನಿಲ್ಲ. ಟಾಪ್ ಸ್ಪೀಡು 135+ ಹೊಡೆಯುತ್ತೆ. ಟ್ರೈ ಮಾಡಿಲ್ಲ ನಾನಂತೂ, 120 ಲಾಸ್ಟು. ನಮ್ಮಲ್ಲಿ ರೋಡು ಜಾಸ್ತಿ ಹೋಗಿಲ್ಲ ನಾನು. ನೋಡ್ಬೋದು ನೀವು. ಬಿಟ್ರೆ ನೀವು ನನ್ನ ಬೇಕಾದ್ರೆ ನೋಡ್ಕೊಬಿಡಿ. ನಾನು ನನ್ನ ಜಮೀನಲ್ಲೇ ಗಾಡಿ ತಗೊಂಡಿರೋದು, ನಾನು ಜಮೀನಲ್ಲೇ ಕೆಲಸ ಮಾಡ್ತಾಯಿದ್ದೀನಿ. ಆದರೂ ಗಾಡಿ ತಗೊಂಡಿದ್ದೀನಿ, ಇಷ್ಟ ಆಯಿತು ಗಾಡಿ, ಅದಕ್ಕೆ ತಗೊಂಡೆ. ಯಾವ ಕೆಲಸ ಆದರೂ ಗಾಡಿ ನೀವು ಹೇಗೆ ಬೇಕಾದ್ರೂ ಯೂಸ್ ಮಾಡ್ಕೊ. ಇವಾಗ ನೋಡಿ, ನಾನು ತೋರಿಸ್ತಾ ಇಲ್ಲ ಜಮೀನನ್ನ ನೋಡಿ. ಹಸುಗೆ ಮುಸ್ಕಿನ ಜೋಳದ ಕಡ್ಡಿ ಇದೆ, ಜೊತೆ ಕಾಯಿನೂ ಹಾಕೋಗ್ಬೇಕು. ಇದನ್ನ ತಗೊಂಡು ನಾನು ಈ ಗಾಡೀಲಿ ಮನೆಗೆ ತಗೊಂಡೋಗ್ತೀನಿ. ಓನರ್ಶಿಪ್ ರಿವ್ಯೂ ಇದು. ನಾನಿದು ಆನ್ ರೋಡ್ ಕ್ಯಾಶ್ಗೆ ತಗೊಂಡಿರೋದು. 185 ನಾನು ತಗೊಂಡಾಗ. ಇವಾಗ ಕಡಿಮೆ ಆಗಿ GST ಮಣ್ಣು ಮಸಿಯನ್ನು ಕಡಿಮೆ ಆಗ್ಬಿಟ್ಟಿದೆ, ಅದು ಗೊತ್ತಿಲ್ಲ. ನಾನು ತಗೊಂಡಾಗ ಏನೂ ಇರಲಿಲ್ಲ. 185. ನನ್ನ ಇವರ ಹತ್ರ ಚಾನಲ್ ಫಾಲೋ ಮಾಡಿ. ನಿಮಗೆ ನೆಕ್ಸ್ಟ್ ಯಾವ್ದಾದ್ರು ಗಾಡಿ ಇದ್ರೆ ಪಕ್ಕ ರಿವ್ಯೂ ಕೊಡ್ತೀನಿ. ಗಾಡಿ ಆಗಲಿ, ಕೃಷಿ ಆಗಲಿ, ಎಲ್ಲ ಮಾಹಿತಿ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ.